ಸೊ ಫೈನಲಿ ನಮ್ಮ ಡಿವಿಲ್ ಅದೇ ಬರ್ತಾ ಇದೆ. ಎಷ್ಟು ಕ್ಯೂರಿಯಾಸಿಟಿ ಇದೆ, ಏನು ಕೆಲವು ರೆಕಾರ್ಡ್ಸ್ ಎಲ್ಲ ಫ್ಯಾನ್ಸ್ ಹೇಳ್ತಿದ್ದಾರೆ. ಸೊ ಆ ರೆಕಾರ್ಡ್ ಬ್ರೇಕ್ ಆಗುತ್ತೆ, ಕಲೆಕ್ಷನ್ ರೆಕಾರ್ಡ್ ಬ್ರೇಕ್ ಆಗುತ್ತೆ ಎಲ್ಲ ಹೇಳ್ತಿದ್ದಾರೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀನಿ, ಇನ್ನೂ 2 ಸಾಂಗ್ ರಿಲೀಸ್ ಆಗಬೇಕಿದೆ. ಸಾಂಗ್ ರೆಡಿ ಆಗಿದೆ ಸರ್, ಆಲ್ರೆಡಿ ರೆಡಿ ಆಗಿದೆ, ಇನ್ನು ರಿಲೀಸ್ ಆಗುತ್ತೆ. ಓಕೆ. ಆಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರಿಂಗು ಅಷ್ಟೇ ತುಂಬ ಸಕ್ಕತ್ತಾಗಿ ಬರ್ತಾ ಇದೆ. ಫಸ್ಟ್ ಡೇ 11ನೇ ತಾರೀಕು ಧ್ವಂಸ ಆಗುತ್ತೆ, ಅದಂತೂ ಗ್ಯಾರಂಟಿ. ಓಕೆ. ನೀವು ಬೇಕಾದ್ರೆ ನೋಡ್ತೀರಾ. ಸೊ ಓಕೆ, ನೀವು ಆಲ್ರೆಡಿ ಟಿಕೆಟ್ ಇದು ಮಾಡ್ಕೊಂಡಿದ್ದೀರಾ? ಆಲ್ರೆಡಿ ಬುಕ್ ಆಗಿದೆ ಆಲ್ರೆಡಿ. ನಾನು ನನ್ನ ಪ್ರಕಾರ ನಾನು ನರ್ತಕಿ ಇಲ್ಲ ಅಂದರೆ ಸಿದ್ದೇಶ್ವರ ಅಂತ ಅನ್ಕೊಂಡಿದ್ದೀನಿ ಫಸ್ಟ್ ಡೇ. ಓಕೆ, ಸಿಗುತ್ತಾ? ಹೋಗ್ಲಿ, 100% ಆಲ್ರೆಡಿ ನಮ್ಗೆ ಇದ್ದೇ ಇರುತ್ತೆ ಟಿಕೆಟ್. ಸೊ ನಾವು ತೊಗೊಂಡ್ಬಿಟ್ಟಿರ್ತೀವಿ ಆಲ್ರೆಡಿ ಬುಕ್ಕಿಂಗ್ ಓಪನ್ ಆಗಿದ ತಕ್ಷಣ ಆಲ್ರೆಡಿ ಬುಕ್ಕು ಮಾಡಿಬಿಟ್ಟಿರ್ತೀವಿ. ದರ್ಶನ್ ಸರ್ ಸಿನಿಮಾ ಅಂದರೆ ಅಷ್ಟು ಪ್ರೀತಿ ನಮ್ಗೆ, ಯಾಕಂದರೆ ಅವ್ರು ಎಷ್ಟೋ ನಮ್ಗೆ ಸಹಾಯ ಮಾಡಿದ್ದಾರೆ, ಎಷ್ಟೋ ಹೆಲ್ಪ್ ಮಾಡಿದ್ದಾರೆ, ಒಳ್ಳೊಳ್ಳೆ ಮಾತುಗಳು ಹೇಳಿದ್ದಾರೆ. ಸೊ ಫಸ್ಟ್ ಡೇ ಫಸ್ಟ್ ಶೋ ನಾನು ಎಲ್ಲ ಅಭಿಮಾನಿಗಳಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರೂ ಗಲಾಟೆ ಮಾಡ್ಕೋಬೇಡಿ. ಓಕೆ. ಎಲ್ಲರೂ ಸಿನಿಮಾ ಥರ ನೋಡಿ, ಯಾರೂ ಕೂಡ ಇನ್ನೊಂದು ಮತ್ತೊಂದು ಮಾಡೋಕ್ಕೆ ಹೋಗಬೇಡಿ. ಇನ್ನು 2ನೇ ವಿಚಾರ, ಎಲ್ಲ ಡಿಪಾರ್ಟ್ಮೆಂಟ್ಗೆ ಹೇಳ್ತೀನಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಎಲ್ಲ ಥಿಯೇಟ್ರ್ಗಳಲ್ಲೂ ದಯವಿಟ್ಟು ಸೆಕ್ಯೂರಿಟಿ ಹಾಕಿ. ಏನಕ್ಕೆ ಅಂತಂದರೆ ನಾಳೆ ದಿನ ಏನೋ ಅಲ್ಲ ಆಯಿತು ಅಂದರೆ ದರ್ಶನ್ ಅವ್ರ ಹೆಸರು ಬರ್ತದೆ, ಅದೊಂದು ಆಗಬಾರ್ದು ನಮಗೆ. ಒಂದು 2ನೇದು ಇಲ್ಲ ಬಾಡಿ ಗಾರ್ಡ್ಸ್ ಹಾಕಿ. ಎಲ್ಲ ಥಿಯೇಟ್ರ್ ಓನರ್ಸ್ಗೂ ಹೇಳ್ತಾ ಇದ್ದೀನಿ, ಎಲ್ಲ ಥಿಯೇಟ್ರ್ ಓನರ್ಸ್ಗಳು ದಯವಿಟ್ಟು ಫಸ್ಟ್ ಡೇ 1 ವಾರ ಸರ್, 1 ವಾರ ದಯವಿಟ್ಟು ಅದು ಏನು ಕೆಟ್ಟ ಘಟನೆ ಆಗದಿರೋ ಥರ ಎಲ್ಲ 24 224 ವಿಧಾನಸಭಾ ಕ್ಷೇತ್ರ ಏನಿದೆಯೋ ಎಲ್ಲ ವಿಧಾನಸಭಾ ಕ್ಷೇತ್ರಗಳು ದರ್ಶನನ ಫ್ಯಾನ್ಸ್ ಇದ್ದಾರೆ, ಅವ್ರ ಬಳಗಗಳಿದೆ. ಸೊ ಅವರೆಲ್ಲರೂ ಕೂಡ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನೋಡ್ತಾರೆ, ಧ್ವಂಸ ಮಾಡ್ತಾರೆ. ಅದು ಹಬ್ಬ ನಿಮಗೆ. ಇವಾಗ ನೀವೇನು ನೋಡ್ತೀರೋ ದೀಪಾವಳಿ ಅದು ಇದು ಅಂದ್ಬಿಟ್ಟು, ಅವತ್ತು ನೀವು ನೋಡ್ತೀರಾ ಹಬ್ಬ. ಅವತ್ತು ನೀವು ನೋಡಿದ್ಮೇಲೆ ಎಲ್ಲ ಬಾಯಿ ಮೇಲೆ ಬೆಳ್ಳಿಟ್ಕೊತಾರೆ ಎಲ್ಲ. ಆಲ್ಮೋಸ್ಟ್ ನೀವು ಹೇಟರ್, ಆ್ಯಕ್ಚುಲಿ ನಿಮ್ಗೆ ಹೇಳ್ಬೇಕಂದ್ರೆ ದರ್ಶನ ಅಭಿಮಾನಿಗಳು ಫಸ್ಟ್ ನೋಡೋದಕ್ಕಿಂತ ಹೇಟರ್ಸ್ ಫಸ್ಟ್ ಥಿಯೇಟರ್ ಮುಂದೆ ಇರ್ತಾರೆ. ನೀವು ನೋಡ್ತೀರಾ ಅವತ್ತು ಎಲ್ಲ ದೂರದಲ್ಲಿ ನಿಂತು ನೋಡ್ತಾ ಇರ್ತಾರೆ, ಏನು ಬ್ರೋ ಈ ಲೆವೆಲ್ಗೆ ಟೀಸರ್ ಈ ಲೆವೆಲ್ ಮಾಡ್ಬಿಟ್ಟವ್ರ, ನೆಕ್ಸ್ಟ್ ಹೆಂಗಿರುತ್ತೋ ಗುರು ಸಿನಿಮಾ ಅಂತ ಅವರೇ ಫಸ್ಟ್ ಇರ್ತಾರೆ ಥಿಯೇಟರ್ ಮುಂದೆ. ಬೇಕಾದ್ರೆ ನೋಡ್ಕೊಳ್ಳಿ, ಬಾಂಡ್ ಪೇಪರಲ್ಲಿ ಬರ್ಕೊಡ್ತೀನಿ. ದರ್ಶನ್ ಅವ್ರ ಫ್ಯಾನ್ಸ್ಗಿಂತ ಹೇಟರ್ಸ್ ಫಸ್ಟ್ ಇರ್ತಾರೆ ಥಿಯೇಟರ್ ಮುಂದೆ, ಫಸ್ಟ್ ಅವರೇ ನೋಡೋದು, ಹೇಟರ್ಸೇ ಫಸ್ಟ್ ನೋಡ್ತಾರೆ. ಇದಂತೂ ನಾನು ಹೇಳ್ಬೋದು. ಖಂಡಿತ ಅದೇ ನೀವು ಹೇಳ್ದಂಗೆ ಇದು ಒಂದು ಇಂಡಸ್ಟ್ರಿಯಲ್ಲೇ ಒಂದು ಬ್ರೇಕ್ ಟರ್ನ್, ಇಯರ್ ಎಂಡಲ್ಲಿ ಒಂದು ಒಳ್ಳೆ ಹಿಟ್ ಕೊಡುತ್ತೆ. ಅದೇ ಥರ ದರ್ಶನ್ ಅವ್ರ ಅಭಿಮಾನಿಗಳಾಗಿರ್ಬೋದು, ಯಾರು ಕೂಡ ಬೇರೆ ಥರ ಯೋಚನೆ ಮಾಡದೆ ಶಾಂತವಾಗಿ ನೋಡಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಸರ್, ನಾನು ಇನ್ನೊಂದು ಹೇಳ್ತೀನಿ ನಿಮಗೆ, ದರ್ಶನ್ ಸರ್ ಅಭಿಮಾನಿಗಳು ಶಾಂತ ರೂಪದಲ್ಲೇ ಇರ್ತಾರೆ, ಅವ್ರನ್ನ ಕೆರಳಿಸಬಾರ್ದು. ಅದಕ್ಕೆ ನಾನು ಹೇಳಿದ್ದು ಎಲ್ಲ ಥಿಯೇಟ್ರ್ಗಳಲ್ಲೂ ಸೆಕ್ಯೂರಿಟಿ ಹಾಕಿ. ಈಗ ನಾಳೆ ದಿನ ಗ್ಲಾಸ್ ಹೊಡೆದಾಕ್ಬಿಟ್ರು, ಇದು ಮಾಡಿಬಿಟ್ರು ಅದು ಮಾಡಿಬಿಟ್ರು ಅಂತಾರೆ. ನಾಳೆ ದಿನ ಏನಾಗುತ್ತದು? ದರ್ಶನ್ ಅವ್ರ ಹೆಸರೇ ತಾನೇ ಬರುತ್ತೆ. ಹೌದು, ಅದು ದರ್ಶನ್ ಫ್ಯಾನ್ಸ್ ಮಾಡಿರಲ್ಲ ಅಲ್ಲಿ, ಯಾರೋ ಬೇಕು ಅಂತ ನಾನು ಹೇಳ್ತೆ ಗೊತ್ತಾ, ಹಿಟ್ಟರ್ಸ್ ಕೆಲವರು ಬಂದಿರ್ತಾರಲ್ಲಿ, ಅದನ್ನು ಮಾಡೋಕ್ಕಂತಾನೆ ಬಂದಿರ್ತಾರೆ ಥಿಯೇಟ್ರ್ಗಳಲ್ಲಿ. ಸಿನಿಮಾ ಏನೋ ಈ ಸಿನಿಮಾನ ಹೆಂಗಾರು ಮಾರಿ ಬಿಡಿಸ್ಬೇಕು ಸರ್, ಬರ್ಕೊಡ್ತೀನಿ, ಕೆಳಗಡೆ ತುಳಿಯೋಕ್ಕಾಗೋದೇ ಇಲ್ಲ ಯಾವ ಸಿನಿಮಾನೂ ಅವ್ರನ್ನ. ಎಲ್ಲ ನೀವು ಸಿನಿಮಾ ತಗೊಳ್ಳಿ, ಎಲ್ಲ ಬ್ಲಾಕ್ ಬಸ್ಟರ್. ಓಕೆ. ಈ ಸಿನಿಮಾನು ಸಾರಥಿ ಸಿನಿಮಾ ಹೆಂಗೆ ಹಿಟ್ಟಾಯಿತು ಅದೇ ಥರನೇ ಈ ಸಿನಿಮಾನು 10 ಪಟ್ಟು ಸೂಪರ್ ಹಿಟ್ ಆಗುತ್ತೆ. ಅದು ಬಾಕ್ಸ್ ಆಫೀಸಲ್ಲಿ ಕಲೆಕ್ಷನ್ ಅಂತೂ ಗ್ಯಾರಂಟಿ. ಅವ್ರ ಹೆಸರಲ್ಲಿ ಎಷ್ಟೋ ಜನ ಊಟ ಮಾಡ್ತಾರೆ ಸರ್, ನೀವು ಶೂಟಿಂಗ್ ಸ್ಪಾಟಲ್ಲಿ ನೋಡ್ತಿದ್ರು ಎಷ್ಟು ಜನ ಅವ್ರ ಹೆಸರಲ್ಲಿ ಊಟ ಮಾಡ್ತಾರೆ ಇವತ್ತು. ಸೊ ಆದ್ದರಿಂದನೇ ಎಲ್ಲ ಅಭಿಮಾನಿಗಳಿಗೂ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ, ಯಾರು ಕೂಡ ಸಿನಿಮಾ ಥರ ನೋಡಿ. ಓಕೆ. ಸಿನಿಮಾದಲ್ಲಿ ಬೇರೆ ಲೆಕ್ಕಾಚಾರನೇ ಇದೆ. ಆ್ಯಕ್ಚುಲಿ ಸಿನಿಮಾದಲ್ಲಿ ನೀವು ಫಸ್ಟೇ ನೀವು ನೋಡಿದಾಗ ಸಿನಿಮಾ ಬೇರೆ ಲೆವೆಲ್ಗೆ ಇದೆ. ಆ ಚೇರ್ ತೋರಿಸ್ತಾರೆ ಗೊತ್ತಾ, ಒರಿಯನ್ ಮೊಲಲ್ಲಿ ಚೇರ್ ಯಾಕೆ ಇಟ್ಟಿದ್ದಾರೆ ನಿಮ್ಗೆ ಗೊತ್ತಾ? ಏನಕ್ಕೆ ಇಟ್ಟರು ಹೇಳಿ ನೀವು, ನಿಮ್ಗೇನಾದ್ರು ಅಟ್ಲೀಸ್ಟ್ ನಿಮ್ಗೆ ಗೊತ್ತಾಗಿದೆ? ಒಂದು ಪ್ರಮೋಷನ್ ಉದ್ದೇಶಕ್ಕೋಸ್ಕರ. ನಿಮ್ಗೆ ಅದು ಬಿಟ್ಟು ಬೇರೆ ಏನು ಗೊತ್ತಾಗಿದೆ? ಚೇರಲ್ಲಿ ಚೇರ್ ಇನ್ನೇನು ಗೊತ್ತಿಲ್ಲ. ನೀವು ಸಿನಿಮಾ ನೋಡಿ ಗೊತ್ತಾಗುತ್ತೆ, ಆ ಚೇರ್ ವ್ಯಾಲ್ಯೂ ಏನು ಅಂತ ಸಿನಿಮಾಲ್ ಗೊತ್ತಾಗುತ್ತೆ ನಿಮಗೆ. ಓಕೆ. ಅಲ್ಲಿ ಯಾವುದೋ ಒಂದು ಪ್ರಾಣಿಯ ಇದಿದೆ. ನೀವು ಸರ್ ನಾನು ಅದು ಹೇಳೋದೇ ಬೇಡ ಅಂತೀರಾ? ಆ ಚೇರೇ ಸರ್ ನಿಮಗೆ, ಆ ಚೇರ್ನ ಏನಕ್ಕೆ ಅಲ್ಲಿ ಇಟ್ಟಿದ್ದಾರೆ ಅಂದಾಗ ಆ ಚೇರೇ ನಿಮಗೆ ಉತ್ತರ ಕೊಡುತ್ತೆ. ಸಿನಿಮಾ ನೋಡಿದ್ಮೇಲೆ ಜನಗಳಿಗೆ ಚೇರ್ದಲ್ಲಿ ಎತ್ಕೊಂಡು ಎಷ್ಟೊಂದು ಜನ ಹೋಗಿ ಕೂತ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ದಾರೆ, ವಿಡಿಯೋ ಮಾಡ್ತಿದ್ದಾರೆ. ಆ ಚೇರ್ ಇವತ್ತು ಹೈಲೈಟ್ ಆಗಿದೆ, ಆ ಚೇರ್ಗಿರೋ ವ್ಯಾಲ್ಯೂ ಇವತ್ತು ಅಷ್ಟಿದೆ. ನೀವು ನೋಡ್ತಿದ್ದೀರಾ ಸರ್ಕಾರದಲ್ಲೂ ಆ ಚೇರ್ಗಿರೋ ವ್ಯಾಲ್ಯೂ ಏನಿದೆ, ಕರೆಕ್ಟ್ ಅಲ್ವಾ? ಸಿನಿಮಾ ನೀವು ನೋಡ್ತೀರಾ, ಆ ಚೇರ್ಗೆ ಏನು ವ್ಯಾಲ್ಯೂ ಏನಿದೆ ಸಿನಿಮಾದಲ್ಲಿ ಅದು ನಿಮಗೆ ಗೊತ್ತಾಗತ್ತೆ. ಎಲ್ಲ ಅಭಿಮಾನಿಗಳು ಪಕ್ಕಾ ಖುಷಿ ಪಡ್ತಾರೆ ಸಿನಿಮಾನ. ಒಂದು ಕ್ಯಾರೆಕ್ಟರ್ ಆಗಲಿ ಅಭಿಮಾನಿಗಳಿಗೋಸ್ಕರ ಅಂತಲೇ ಮಾಡಿರೋ ಸಿನಿಮಾ ಇದು. ಎಲ್ಲ ಸೆಲೆಬ್ರಿಟೀಸ್ಗಂತಲೇ ಮಾಡಿರೋ ಸಿನಿಮಾ ಇದು. ಎಲ್ಲ ಸೆಲೆಬ್ರಿಟಿರು ಪಕ್ಕಾ ಖುಷಿ ಪಡ್ತಾರೆ. ನಾನಂತೂ ಅಂದರೆ ಒಂದಷ್ಟು ಸ್ಟೋರಿ ಗೊತ್ತಿರೋದ್ರಿಂದ ಸಿನಿಮಾ ಹೆಂಗೆ ಬಂದಿದೆ ಅನ್ನೋದು ನಾನು ನೋಡಬೇಕು. ಸ್ಟೋರಿ ಓಕೆ ಡನ್, ಸೂಪರ್ ಆಗಿದೆ ಸ್ಟೋರಿ. ಸಿನಿಮಾ ಹೆಂಗೆ ಬಂದಿದೆ ನಾನು ನೋಡಬೇಕು. ಆ ಸ್ಕ್ರೀನ್ ಮೇಲೆ ಹೆಂಗೆ ಕಾಣಿಸ್ತಾ ಅಂದರೆ ನನಗೆ ಅವ್ರಿಗೆ ಇಷ್ಟ ಆಗಿದ್ದು ಮೊನ್ನೆ ಟೀಸರ್ ನೋಡುವಾಗ ಆ ಸ್ಟೈಲಿಶ್ ದರ್ಶನ್ ಸರ್ನ ನಾವು ಯಾವತ್ತೂ ನೋಡಿಲ್ಲ. ಓಕೆ. ಆ ಕಾಸ್ಟ್ಯೂಮ್ಸು, ಆ
ಆ ಒಂದು ಗನ್ ಹಿಡ್ಕೊಳ್ಳೋ ಸ್ಟೈಲು, ನಡ್ಕೊಂಬರೋ ವಾಕಿಂಗ್ ಸ್ಟೈಲು ನನಗಿವಾಗ ಅನ್ನಿಸ್ಬಿಟ್ಟಿದೆ. ಆ ಥರ ಬಟ್ಟೆಗಳು ನಾನು ಹಾಕಬೇಕಲ್ಲ ಅಂತ ಅನಿಸ್ಬಿಟ್ಟಿದೆ ಈಗ ಮೊನ್ನೆಯಿಂದ ಆ ಟೀಸರ್ ನೋಡ್ಬೇಕಾದ್ರೆ. ಅವರೇ 18 ವರ್ಷದ ಹುಡುಗನ ಥರ ತೋರಿಸಿದ್ದಾರೆ ಇವತ್ತು ದರ್ಶನ್ ಸರ್ನ. ಸೊ ಭಾಳ ಖುಷಿ ಆಗುತ್ತೆ. ಬಾಸ್, ನೀವು ಎಲ್ಲೇ ಇರಿ, ಅಭಿಮಾನಿಗಳು ನಾವು ನಿಮ್ಮನ್ನು ಎತ್ತಿ ಮೆರೆಸ್ತೀವಿ, ಅದಂತೂ ಗ್ಯಾರಂಟಿ. ಫಸ್ಟ್ ಶೋ ನೀವು ನೋಡ್ತೀರಾ, ಕಲೆಕ್ಷನ್ ಬಾಕ್ಸ್ ಆಫೀಸ್ ಧೂಳು ಹೊಳೆಯುತ್ತೆ, ಸಂಭ್ರಮ ನೀವು ನೋಡ್ತೀರಾ. ಸಿದ್ದೇಶ್ವರದಲ್ಲಿ ಸರ್ 3 ದಿನ ಸಂಭ್ರಮ. ಸಿದ್ದೇಶ್ವರ ಥಿಯೇಟ್ರಲ್ಲಿ ಒಂದು ಚಾಮುಂಡೇಶ್ವರಿ ಮೆರವಣಿಗೆ, ಇನ್ನೊಂದು ದೇವ್ರನ್ನ ತಂದು ಇಡೋದು, 2ನೇ ದಿನ ಅನ್ನದಾನ, ಪಂಕ್ತಿ ಊಟ, ಅದಾದಮೇಲೆ ಹತ್ತಿ ಬೆಲೆಯಲ್ಲಿ ನೀವು ಸೆಲೆಬ್ರೇಷನ್ ನೋಡ್ತೀರಾ. ಎರಡೂ ಕಡೆ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ. ಈಗ ಎಲ್ಲ ಕಡೆ ಸೆಲೆಬ್ರೇಷನ್ ಇರುತ್ತೆ, ಹಬ್ಬ ಮಾಡ್ತಾರೆ ಸರ್ ಅಭಿಮಾನಿಗಳು, ಅಂತೂ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಇವಾಗ ಡೆವಿಲ್ ಸಿನಿಮಾಗೆ ಒಬ್ಬ ಅಭಿಮಾನಿಯಾಗಿ ಸಪೋರ್ಟ್ ಕೂಡ ಮಾಡಿದ್ರಿ, ಅದ್ರ ಜೊತೆಗೆ ಎಲ್ಲ ಫ್ಯಾನ್ಸ್ಗೂ ಒಂದು ಹುಳ ಬಿಟ್ಟಿದ್ದೀರಾ. ಇವಾಗ ಚೇರ್ ಬಗ್ಗೆ ಹೇಳ್ಬಿಟ್ಟು ಒಂದು ಇಂಟ್ ಕೊಟ್ಟಿದ್ದೀರಾ. ಇಂಟಲ್ಲ, ಅದು ನೀವೇ ಸಿನಿಮಾ ನೋಡ್ಬಿಟ್ರೆ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ. ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಕ್ಯಾರೆಕ್ಟರ್ ಏನು, ದರ್ಶನ್ ಸರ್ ಕ್ಯಾರೆಕ್ಟರ್ ಏನು, ಅಚ್ಯುತ್ ಸರ್ದು ಕ್ಯಾರೆಕ್ಟರ್ ಏನು ಇದರಲ್ಲಿ. ನಾವು ಜಾಸ್ತಿ ಇದು ಮಾಡೋದು ಬೇಡ ಅಂತ ಆಬ್ವಿಯಸ್ಲಿ, ಅಂದರೆ ಆ ಕ್ಯಾರೆಕ್ಟರ್ ಅನ್ಸುತ್ತೆ ನಮಗೆ. ಅಂದರೆ ನೀವು ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗ್ ಗೊತ್ತಲ್ಲ, ಆ ಸಾಂಗ್ ಏನಕ್ಕೆ ಇಟ್ಟಿದ್ದಾರೆ ಅನ್ನೋದು ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಅಭಿಮಾನಿಗಳಿಗೋಸ್ಕರ ಮಾಡಿರೋ ಸಿನಿಮಾ ಇದು. ಸೊ ಇನ್ನೇನು ತುಂಬ ದಿನ ಇಲ್ಲ, ಸ್ವಲ್ಪ ದಿನ ಇದೆ ಅಷ್ಟೇ. ಸೊ ಎಲ್ಲರೂ ವೆಯ್ಟ್ ಮಾಡಿ, ದರ್ಶನ್ ಅಭಿಮಾನಿಗಳಾಗಿ ನಿಮಗೂ ಆಗಿರ್ಬೋದು ಡೆವಿಲ್ ಸಿನಿಮಾ ಒಂದು ಸ್ಯಾಂಡಲ್ವುಡ್ಡಲ್ಲೇ ಒಂದು ರೆಕಾರ್ಡ್ ಬ್ರೇಕಿಂಗ್ ಹಿಸ್ಟ್ರಿ ಕ್ರಿಯೇಟ್ ಮಾಡೋ ಒಂದು ಸಿನಿಮಾ ಆಗಲಿ ಅಂತ ಆ್ಯಸ್ ಎ ಒಬ್ಬ ನಾನು ಕೂಡ ಅಭಿಮಾನಿಯಾಗಿ ಕೇಳ್ತಾ ಇದ್ದೀನಿ. ನಮ್ಮ ಬಾಸ್ ಟಿವಿ ವೀಕ್ಷಕರ ಕಡೆಯಿಂದ, ನೀವು ಬಾಸ್ ಅಂತಲೇ ಇಟ್ಟಿದ್ದೀವಿ. ಹೌದು, ನಾವು ಬಾಸ್ ಟಿವಿಯ ಎಲ್ಲ ನಮ್ಮ ವೀಕ್ಷಕರ ಕಡೆಯಿಂದ ಡೆವಿಲ್ ಸಿನಿಮಾಗೆ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ನಿಮಗೂ. ಥ್ಯಾಂಕ್ ಯು ಸರ್. ಆಮೇಲೆ ಡೆವಿಲ್ ಸಿನಿಮಾ ಬರ್ತಾ ಇದೆ. ಡೆವಿಲ್ ಸಿನಿಮಾಗೋಸ್ಕರ 2 ಲೈನ್ ನಿಮಗೆ ಹಾಡೋಕ್ಕೆ ಇಷ್ಟಪಡ್ತೀನಿ. ಡಬಲ್ 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 ಲಬ್ಬಂತಿಗೆ ಬರ್ತಾ ಇದೆ ನೋಡೋ ಡಬಲ್, ಹೆಟ್ಟರ್ಸ್ ಎಲ್ಲ ಡರ್ಡಿಯಾಗಿ ಡಬಲ್ ಡಬಲ್ ಡಬಲ್, ಬಾಕ್ಸ್ ಆಫೀಸ್ ಸುಡಿ ಸೊಡುತ್ತೆ ಡಬಲ್ 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 ಬತ್ತಾವ್ ನೋಡೋ ಡಬಲ್, ಲಬ್ಬಂತಿಗೆ ರೆಡಿ ಆಗ್ರೋ ಬತ್ತಾವ್ ನೋಡೋ ಡಬಲ್, ಡಿ ಬಾಸು ಸೆಲೆಬ್ರೇಟ್ ಹಬ್ಬ ನೋಡೋ ಡಬಲ್ 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 ಬತ್ತಾವ್ರೆ ಹೆಟ್ಟರ್ಸ್ ಎಲ್ಲ ಬನ್ರೋ. ಓಕೆ, ಅಷ್ಟೇ. ಇದು ಒಂದು ನೀವು ಇನ್ನೊಂದು ಆಲ್ಬಮ್ ಸಾಂಗ್ ಮಾಡ್ಬೋದು ಬೇಕಾದ್ರೆ ಇದರಲ್ಲಿಂದ ಆಲ್ರೆಡಿ ಮಾಡಿ. ಓಕೆ, ಬರುತ್ತೆ. ಓಕೆ, ಬನ್ನಿ, ಒಳ್ಳೇದಾಗಲಿ. ಎಲ್ಲ ನಿಮಗೂ ಆಲ್ಬಮ್ ಸಾಂಗು ಕೂಡ ಒಳ್ಳೇದಾಗಲಿ. ದರ್ಶನ್ ಅವರ ಡೆವಿಲ್ ಸಿನಿಮಾಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.